ಶ್ರವಣ ಬೆಳಗೋಳದಲ್ಲಿ ಮಾಂಸದ ಅಂಗಡಿಗಳ ದರ್ಬಾರ್ ದುರಂತ ವಿಚಾರ ಅನ್ನುವಂತಹ ಆಕ್ರೋಶ ಈಗ ಸ್ವಾಮೀಜಿಗಳಲ್ಲಿ ಮತ್ತು ಸ್ಥಳೀಯರಲ್ಲಿ. ಶ್ರವಣ ಬೆಳಗೋಳ ಯಾವುದಕ್ಕೆ ಪ್ರಖ್ಯಾತಿ? ಅಲ್ಲಿ ಮಾಂಸದ ಅಂಗಡಿಗಳ ದರ್ಬಾರ್ ಅಂತಂದ್ರೆ ಇದಕ್ಕಿಂತ ದುರಂತ ಬೇಕಾ ಅನ್ನುವಂಥದ್ದು ಹಲವು ಸ್ಥಳೀಯರು ಮತ್ತು ಸ್ವಾಮೀಜಿಗಳ ಪ್ರಶ್ನೆಯಾಗಿದೆ. ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಜೈನ ಕಾಶಿ. ಇದು ಜೈನ ಕಾಶಿಯಲ್ಲಿ ಮಾಂಸದ ಅಂಗಡಿಗಳ ದರ್ಬಾರ್ ಅಂತಂದ್ರೆ ಏನ್ ಲೆಕ್ಕ? ನಾವು ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಮನವಿಯನ್ನ ಮಾಡ್ಕೊಳ್ತೀವಿ. ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ರು ಕೂಡ ಇಲ್ಲಿನ ಮಾಲೀಕರು ಇದಕ್ಕೆ ಕಿಮ್ಮತ್ತು ಕೊಡ್ತಾ ಇಲ್ಲ. ಮಾಂಸದ ಅಂಗಡಿಯನ್ನ ತೆರವು ಮಾಡದೇ ಇದ್ರೆ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಚನಹಳ್ಳಿ ಸರ್ಕಲ್ 4 ಕುರಿ ಕೋಳಿಗಳನ್ನು ಹಾಕಿರ್ತಾರೆ. ಅದೇ ರೀತಿಯಾಗಿ ನಾಗೈನಹಳ್ಳಿಯಿಂದ ಬರ್ತೀರಾ, ಅಲ್ಲಿ ಒಂದು 10-15 ಅಂಗಡಿಗಳಲ್ಲಿ ಕುರಿಗಳನ್ನು ನೇತಾಕಿಟ್ಟಿದ್ದಾರೆ. ಈಚೆ ದೇವೇಗೌಡ ಸರ್ಕಲ್ ಮೈಸೂರಿಂದ ಬರ್ತೀರಾ, ನಾಗಮಂಗಲದಿಂದ ಬರ್ತೀರಾ, ಅಲ್ಲಿ ಕುರಿ ಕೋಳಿಗಳಂತೂ ಲಾಟ್ ನೇತಾಕಿಟ್ಟಿರ್ತಾರೆ. ಹೌದಾ? ಇಂತಹ ಒಂದು ಪುಣ್ಯ ಕ್ಷೇತ್ರಕ್ಕೆ ಯಾಕಾಗಿ ಬರ್ತಾರೆ? ಕುರಿ ಕೋಳಿ ತಿನ್ನಕ್ಕೆ ಬರ್ತಾರ? ಕ್ಷೇತ್ರಕ್ಕೆ ಬರೋದು ಯಾಕಾಗಿ? ದರ್ಶನ ಮಾಡಬೇಕು, ಬಾಹುಬಲಿ ಸ್ವಾಮಿ ದರ್ಶನ. ಹಾಗೆ ನಾವು ಕರ್ನಾಟಕದ ಬೇರೆ ಯಾವ್ದಾದ್ರು ನಾವು ತೀರ್ಥಕ್ಷೇತ್ರಗಳು ಅಥವಾ ಹಿಂದೂ ಧರ್ಮದ ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋದ್ರೆ ನಮ್ಗೆ ಸಿಗತ್ತಾಗ್ರ, ದೇವಸ್ಥಾನದ ಜೊತೆಗೆ ಯಾರಾದ್ರೂ ಕುರಿ ಹಾಕ್ತಾರ? ಆದ್ರೆ ಶ್ರವಣ ಬೆಳಗೊಳದಲ್ಲಿ ಯಾಕೆ? ಅಹಿಂಸೆಯನ್ನು ಸಾರಿದಂತ ಬಾಹುಬಲಿ ಅವರ ಕ್ಷೇತ್ರದಲ್ಲೇ ಒಂದು ಹೆಜ್ಜೆ 10 ಹೆಜ್ಜೆ ಇಟ್ಟರೆ ನಮಗೆ ಒಂದೊಂದು ಕೋಳಿಯಲ್ಲಿ ಕುರಿಯಾಗಿ ಸಿಗ್ತದೆ. ಆದ್ರೆ ಎಲ್ಲವೂ ಕೂಡ ಒಂದೊಂದು ವ್ಯವಸ್ಥೆ ಅಂತ ಇರ್ತದೆ. ಶ್ರವಣ ಬೆಳಗೋಳದಲ್ಲಿ ಮಾಂಸದ ಅಂಗಡಿಗಳ ದರ್ಬಾರ್ ದುರಂತ ವಿಚಾರ ಅನ್ನುವಂತಹ ಆಕ್ರೋಶ ಈಗ ಸ್ವಾಮೀಜಿಗಳಲ್ಲಿ ಮತ್ತು ಸ್ಥಳೀಯರಲ್ಲಿ. ಶ್ರವಣ ಬೆಳಗೋಳ ಯಾವುದಕ್ಕೆ ಪ್ರಖ್ಯಾತಿ? ಅಲ್ಲಿ ಮಾಂಸದ ಅಂಗಡಿಗಳ ದರ್ಬಾರ್ ಅಂತಂದ್ರೆ ಇದಕ್ಕಿಂತ ದುರಂತ ಬೇಕಾ ಅನ್ನುವಂಥದ್ದು ಹಲವು ಸ್ಥಳೀಯರು ಮತ್ತು ಸ್ವಾಮೀಜಿಗಳ ಪ್ರಶ್ನೆಯಾಗಿದೆ. ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಜೈನ ಕಾಶಿ. ಇದು ಜೈನ ಕಾಶಿಯಲ್ಲಿ ಮಾಂಸದ ಅಂಗಡಿಗಳ ದರ್ಬಾರ್ ಅಂತಂದ್ರೆ ಏನ್ ಲೆಕ್ಕ? ನಾವು ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಮನವಿಯನ್ನ ಮಾಡ್ಕೊಳ್ತೀವಿ. ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ರು ಕೂಡ ಇಲ್ಲಿನ ಮಾಲೀಕರು ಇದಕ್ಕೆ ಕಿಮ್ಮತ್ತು ಕೊಡ್ತಾ ಇಲ್ಲ. ಮಾಂಸದ ಅಂಗಡಿಯನ್ನ ತೆರವು ಮಾಡದೇ ಇದ್ರೆ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಚನಹಳ್ಳಿ ಸರ್ಕಲ್ 4 ಕುರಿ ಕೋಳಿಗಳನ್ನು ಹಾಕಿರ್ತಾರೆ. ಅದೇ ರೀತಿಯಾಗಿ ನಾಗೈನಹಳ್ಳಿಯಿಂದ ಬರ್ತೀರಾ, ಅಲ್ಲಿ ಒಂದು 10-15 ಅಂಗಡಿಗಳಲ್ಲಿ ಕುರಿಗಳನ್ನು ನೇತಾಕಿಟ್ಟಿದ್ದಾರೆ. ಈಚೆ ದೇವೇಗೌಡ ಸರ್ಕಲ್ ಮೈಸೂರಿಂದ ಬರ್ತೀರಾ, ನಾಗಮಂಗಲದಿಂದ ಬರ್ತೀರಾ, ಅಲ್ಲಿ ಕುರಿ ಕೋಳಿಗಳಂತೂ ಲಾಟ್ ನೇತಾಕಿಟ್ಟಿರ್ತಾರೆ. ಹೌದಾ? ಇಂತಹ ಒಂದು ಪುಣ್ಯ ಕ್ಷೇತ್ರಕ್ಕೆ ಯಾಕಾಗಿ ಬರ್ತಾರೆ? ಕುರಿ ಕೋಳಿ ತಿನ್ನಕ್ಕೆ ಬರ್ತಾರ? ಕ್ಷೇತ್ರಕ್ಕೆ ಬರೋದು ಯಾಕಾಗಿ? ದರ್ಶನ ಮಾಡಬೇಕು, ಬಾಹುಬಲಿ ಸ್ವಾಮಿ ದರ್ಶನ. ಹಾಗೆ ನಾವು ಕರ್ನಾಟಕದ ಬೇರೆ ಯಾವ್ದಾದ್ರು ನಾವು ತೀರ್ಥಕ್ಷೇತ್ರಗಳು ಅಥವಾ ಹಿಂದೂ ಧರ್ಮದ ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋದ್ರೆ ನಮ್ಗೆ ಸಿಗತ್ತಾಗ್ರ, ದೇವಸ್ಥಾನದ ಜೊತೆಗೆ ಯಾರಾದ್ರೂ ಕುರಿ ಹಾಕ್ತಾರ? ಆದ್ರೆ ಶ್ರವಣ ಬೆಳಗೊಳದಲ್ಲಿ ಯಾಕೆ? ಅಹಿಂಸೆಯನ್ನು ಸಾರಿದಂತ ಬಾಹುಬಲಿ ಅವರ ಕ್ಷೇತ್ರದಲ್ಲೇ ಒಂದು ಹೆಜ್ಜೆ 10 ಹೆಜ್ಜೆ ಇಟ್ಟರೆ ನಮಗೆ ಒಂದೊಂದು ಕೋಳಿಯಲ್ಲಿ ಕುರಿಯಾಗಿ ಸಿಗ್ತದೆ. ಆದ್ರೆ ಎಲ್ಲವೂ ಕೂಡ ಒಂದೊಂದು ವ್ಯವಸ್ಥೆ ಅಂತ ಇರ್ತದೆ. ಶ್ರವಣ ಬೆಳಗೋಳದಲ್ಲಿ ಮಾಂಸದ ಅಂಗಡಿಗಳ ದರ್ಬಾರ್ ದುರಂತ ವಿಚಾರ ಅನ್ನುವಂತಹ ಆಕ್ರೋಶ ಈಗ ಸ್ವಾಮೀಜಿಗಳಲ್ಲಿ ಮತ್ತು ಸ್ಥಳೀಯರಲ್ಲಿ. ಶ್ರವಣ ಬೆಳಗೋಳ ಯಾವುದಕ್ಕೆ ಪ್ರಖ್ಯಾತಿ? ಅಲ್ಲಿ ಮಾಂಸದ ಅಂಗಡಿಗಳ ದರ್ಬಾರ್ ಅಂತಂದ್ರೆ ಇದಕ್ಕಿಂತ ದುರಂತ ಬೇಕಾ ಅನ್ನುವಂಥದ್ದು ಹಲವು ಸ್ಥಳೀಯರು ಮತ್ತು ಸ್ವಾಮೀಜಿಗಳ ಪ್ರಶ್ನೆಯಾಗಿದೆ. ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಜೈನ ಕಾಶಿ. ಇದು ಜೈನ ಕಾಶಿಯಲ್ಲಿ ಮಾಂಸದ ಅಂಗಡಿಗಳ ದರ್ಬಾರ್ ಅಂತಂದ್ರೆ ಏನ್ ಲೆಕ್ಕ? ನಾವು ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಮನವಿಯನ್ನ ಮಾಡ್ಕೊಳ್ತೀವಿ. ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ರು ಕೂಡ ಇಲ್ಲಿನ ಮಾಲೀಕರು ಇದಕ್ಕೆ ಕಿಮ್ಮತ್ತು ಕೊಡ್ತಾ ಇಲ್ಲ. ಮಾಂಸದ ಅಂಗಡಿಯನ್ನ ತೆರವು ಮಾಡದೇ ಇದ್ರೆ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಚನಹಳ್ಳಿ ಸರ್ಕಲ್ 4 ಕುರಿ ಕೋಳಿಗಳನ್ನು ಹಾಕಿರ್ತಾರೆ. ಅದೇ ರೀತಿಯಾಗಿ ನಾಗೈನಹಳ್ಳಿಯಿಂದ ಬರ್ತೀರಾ, ಅಲ್ಲಿ ಒಂದು 10-15 ಅಂಗಡಿಗಳಲ್ಲಿ ಕುರಿಗಳನ್ನು ನೇತಾಕಿಟ್ಟಿದ್ದಾರೆ. ಈಚೆ ದೇವೇಗೌಡ ಸರ್ಕಲ್ ಮೈಸೂರಿಂದ ಬರ್ತೀರಾ, ನಾಗಮಂಗಲದಿಂದ ಬರ್ತೀರಾ, ಅಲ್ಲಿ ಕುರಿ ಕೋಳಿಗಳಂತೂ ಲಾಟ್ ನೇತಾಕಿಟ್ಟಿರ್ತಾರೆ. ಹೌದಾ? ಇಂತಹ ಒಂದು ಪುಣ್ಯ ಕ್ಷೇತ್ರಕ್ಕೆ ಯಾಕಾಗಿ ಬರ್ತಾರೆ? ಕುರಿ ಕೋಳಿ ತಿನ್ನಕ್ಕೆ ಬರ್ತಾರ? ಕ್ಷೇತ್ರಕ್ಕೆ ಬರೋದು ಯಾಕಾಗಿ? ದರ್ಶನ ಮಾಡಬೇಕು, ಬಾಹುಬಲಿ ಸ್ವಾಮಿ ದರ್ಶನ. ಹಾಗೆ ನಾವು ಕರ್ನಾಟಕದ ಬೇರೆ ಯಾವ್ದಾದ್ರು ನಾವು ತೀರ್ಥಕ್ಷೇತ್ರಗಳು ಅಥವಾ ಹಿಂದೂ ಧರ್ಮದ ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋದ್ರೆ ನಮ್ಗೆ ಸಿಗತ್ತಾಗ್ರ, ದೇವಸ್ಥಾನದ ಜೊತೆಗೆ ಯಾರಾದ್ರೂ ಕುರಿ ಹಾಕ್ತಾರ? ಆದ್ರೆ ಶ್ರವಣ ಬೆಳಗೊಳದಲ್ಲಿ ಯಾಕೆ? ಅಹಿಂಸೆಯನ್ನು ಸಾರಿದಂತ ಬಾಹುಬಲಿ ಅವರ ಕ್ಷೇತ್ರದಲ್ಲೇ ಒಂದು ಹೆಜ್ಜೆ 10 ಹೆಜ್ಜೆ ಇಟ್ಟರೆ ನಮಗೆ ಒಂದೊಂದು ಕೋಳಿಯಲ್ಲಿ ಕುರಿಯಾಗಿ ಸಿಗ್ತದೆ. ಆದ್ರೆ ಎಲ್ಲವೂ ಕೂಡ ಒಂದೊಂದು ವ್ಯವಸ್ಥೆ ಅಂತ ಇರ್ತದೆ. ಶ್ರವಣ ಬೆಳಗೋಳದಲ್ಲಿ ಮಾಂಸದ ಅಂಗಡಿಗಳ ದರ್ಬಾರ್
ದುರಂತ ವಿಚಾರ ಅನ್ನುವಂತಹ ಆಕ್ರೋಶ ಈಗ ಸ್ವಾಮೀಜಿಗಳಲ್ಲಿ ಮತ್ತು ಸ್ಥಳೀಯರಲ್ಲಿ. ಶ್ರವಣಬೆಳಗೊಳ ಯಾವುದಕ್ಕೆ ಪ್ರಖ್ಯಾತಿ? ಅಲ್ಲಿ ಮಾಂಸದ ಅಂಗಡಿಗಳ ದರ್ಬಾರ್ ಅಂತಂದ್ರೆ ಇದಕ್ಕಿಂತ ದುರಂತ ಬೇಕಾ ಅನ್ನುವಂಥದ್ದು ಹಲವು ಸ್ಥಳೀಯರು ಮತ್ತು ಸ್ವಾಮೀಜಿಗಳ ಪ್ರಶ್ನೆಯಾಗಿದೆ. ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಜೈನ ಕಾಶಿ. ಇದು ಜೈನ ಕಾಶಿಯಲ್ಲಿ ಮಾಂಸದ ಅಂಗಡಿಗಳ ದರ್ಬಾರ್ ಅಂತಂದ್ರೆ ಏನ್ ಲೆಕ್ಕ? ನಾವು ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಮನವಿಯನ್ನ ಮಾಡಿಕೊಳ್ತೀವಿ. ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ರು ಕೂಡ ಇಲ್ಲಿನ ಮಾಲೀಕರು ಇದಕ್ಕೆ ಕಿಮ್ಮತ್ತು ಕೊಡ್ತಾ ಇಲ್ಲ. ಮಾಂಸದ ಅಂಗಡಿಯನ್ನ ತೆರವು ಮಾಡದೇ ಇದ್ರೆ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಚನಹಳ್ಳಿ ಸರ್ಕಲ್ 4 ಕುರಿ ಕೋಳಿಗಳನ್ನು ಹಾಕಿರ್ತಾರೆ. ಅದೇ ರೀತಿಯಾಗಿ ನಾಗೈಕುಂಟಿಯಿಂದ ಬರ್ತೀರಾ, ಅಲ್ಲಿ ಒಂದು 10-15 ಅಂಗಡಿಗಳಲ್ಲಿ ಕುರಿಗಳನ್ನು ನೇತಾಕಿಟ್ಟಿದ್ದಾರೆ. ಈಚೆ ದೇವೇಗೌಡ ಸರ್ಕಲ್ ಮೈಸೂರಿಂದ ಬರ್ತೀರಾ, ನಾಗಮಂಗಲದಿಂದ ಬರ್ತೀರಾ, ಅಲ್ಲಿ ಕುರಿ ಕೋಳಿಗಳಂತೂ ಲಾಟ್ ನೇತಾಕಿಟ್ಟಿರ್ತಾರೆ. ಹೌದಾ? ಇಂತಹ ಒಂದು ಪುಣ್ಯ ಕ್ಷೇತ್ರಕ್ಕೆ ಯಾಕಾಗಿ ಬರ್ತಾರೆ? ಕುರಿ ಕೋಳಿ ತಿನ್ನಕ್ಕೆ ಬರ್ತಾರ? ಕ್ಷೇತ್ರಕ್ಕೆ ಬರೋದು ಯಾಕಾಗಿ? ದರ್ಶನ ಮಾಡಬೇಕು, ಬಾಹುಬಲಿ ಸ್ವಾಮಿ ದರ್ಶನ. ಹಾಗೆ ನಾವು ಈ ಕರ್ನಾಟಕದ ಬೇರೆ ಯಾವ್ದಾದ್ರು ನಾವು ತೀರ್ಥಕ್ಷೇತ್ರಗಳು ಅಥವಾ ಹಿಂದೂ ಧರ್ಮದ ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋದ್ರೆ ನಮ್ಗೆ ಸಿಗತ್ತಾ? ದೇವಸ್ಥಾನದ ಎದುರಿಗೆ ಯಾರಾದ್ರೂ ಕುರಿ ಹಾಕ್ತಾರ? ಅದ್ರ ಶ್ರವಣಬೆಳಗೊಳದಲ್ಲಿ ಯಾಕೆ? ಅಹಿಂಸೆಯನ್ನು ಸಾರಿದಂತ ಬಾಹುಬಲಿ ಅವರ ಕ್ಷೇತ್ರದಲ್ಲೇ ಒಂದು ಹೆಜ್ಜೆ 10 ಹೆಜ್ಜೆ ಇಟ್ಟರೆ ನಮಗೆ ಒಂದೊಂದು ಕೋಳಿಯಲ್ಲಿ ಕುರಿಯಲ್ಲಿ ಸಿಗ್ತದೆ. ಆದ್ರೆ ಎಲ್ಲವೂ ಕೂಡ ಒಂದೊಂದು ವ್ಯವಸ್ಥೆ ಅಂತ ಇರ್ತದೆ. ಶ್ರವಣಬೆಳಗೊಳದಲ್ಲಿ ಮಾಂಸದ ಅಂಗಡಿಗಳ ದರ್ಬಾರ್, ದುರಂತ ವಿಚಾರ ಅನ್ನುವಂತಹ ಆಕ್ರೋಶ ಈಗ ಸ್ವಾಮೀಜಿಗಳಲ್ಲಿ ಮತ್ತು ಸ್ಥಳೀಯರಲ್ಲಿ. ಶ್ರವಣಬೆಳಗೊಳ ಯಾವುದಕ್ಕೆ ಪ್ರಖ್ಯಾತಿ? ಅಲ್ಲಿ ಮಾಂಸದ ಅಂಗಡಿಗಳ ದರ್ಬಾರ್ ಅಂತಂದ್ರೆ ಇದಕ್ಕಿಂತ ದುರಂತ ಬೇಕಾ ಅನ್ನುವಂಥದ್ದು ಹಲವು ಸ್ಥಳೀಯರು ಮತ್ತು ಸ್ವಾಮೀಜಿಗಳ ಪ್ರಶ್ನೆಯಾಗಿದೆ. ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಜೈನ ಕಾಶಿ. ಇದು ಜೈನ ಕಾಶಿಯಲ್ಲಿ ಮಾಂಸದ ಅಂಗಡಿಗಳ ದರ್ಬಾರ್ ಅಂತಂದ್ರೆ ಏನ್ ಲೆಕ್ಕ? ನಾವು ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಮನವಿಯನ್ನ ಮಾಡಿಕೊಳ್ತೀವಿ. ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ರು ಕೂಡ ಇಲ್ಲಿನ ಮಾಲೀಕರು ಇದಕ್ಕೆ ಕಿಮ್ಮತ್ತು ಕೊಡ್ತಾ ಇಲ್ಲ. ಮಾಂಸದ ಅಂಗಡಿಯನ್ನ ತೆರವು ಮಾಡದೇ ಇದ್ರೆ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಚನಹಳ್ಳಿ ಸರ್ಕಲ್ 4 ಕುರಿ ಕೋಳಿಗಳನ್ನು ಹಾಕಿರ್ತಾರೆ. ಅದೇ ರೀತಿಯಾಗಿ ನಾಗೈಕುಂಟಿಯಿಂದ ಬರ್ತೀರಾ, ಅಲ್ಲಿ ಒಂದು 10-15 ಅಂಗಡಿಗಳಲ್ಲಿ ಕುರಿಗಳನ್ನು ನೇತಾಕಿಟ್ಟಿದ್ದಾರೆ. ಈಚೆ ದೇವೇಗೌಡ ಸರ್ಕಲ್ ಮೈಸೂರಿಂದ ಬರ್ತೀರಾ, ನಾಗಮಂಗಲದಿಂದ ಬರ್ತೀರಾ, ಅಲ್ಲಿ ಕುರಿ ಕೋಳಿಗಳಂತೂ ಲಾಟ್ ನೇತಾಕಿಟ್ಟಿರ್ತಾರೆ. ಹೌದಾ? ಇಂತಹ ಒಂದು ಪುಣ್ಯ ಕ್ಷೇತ್ರಕ್ಕೆ ಯಾಕಾಗಿ ಬರ್ತಾರೆ? ಕುರಿ ಕೋಳಿ ತಿನ್ನಕ್ಕೆ ಬರ್ತಾರ? ಕ್ಷೇತ್ರಕ್ಕೆ ಬರೋದು ಯಾಕಾಗಿ? ದರ್ಶನ ಮಾಡಬೇಕು, ಬಾಹುಬಲಿ ಸ್ವಾಮಿ ದರ್ಶನ. ಹಾಗೆ ನಾವು ಈ ಕರ್ನಾಟಕದ ಬೇರೆ ಯಾವ್ದಾದ್ರು ನಾವು ತೀರ್ಥಕ್ಷೇತ್ರಗಳು ಅಥವಾ ಹಿಂದೂ ಧರ್ಮದ ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋದ್ರೆ ನಮ್ಗೆ ಸಿಗತ್ತಾ? ದೇವಸ್ಥಾನದ ಎದುರಿಗೆ ಯಾರಾದ್ರೂ ಕುರಿ ಹಾಕ್ತಾರ? ಅದ್ರ ಶ್ರವಣಬೆಳಗೊಳದಲ್ಲಿ ಯಾಕೆ? ಅಹಿಂಸೆಯನ್ನು ಸಾರಿದಂತ ಬಾಹುಬಲಿ ಅವರ ಕ್ಷೇತ್ರದಲ್ಲೇ ಒಂದು ಹೆಜ್ಜೆ 10 ಹೆಜ್ಜೆ ಇಟ್ಟರೆ